ನಮ್ಮನ್ನು ಕರೆದಿರುವಂಥ ದೇವರು, ನಾವು ಆತುಕೊಂಡಿರುವ ದೇವರ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆಗಳು ಬೇಕು. ಕೆಲವೊಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮನ್ನು ಕರೆದಿರುವಂಥ ದೇವರು ಯಾರೆಂಬುದಾಗಿ ನಾವು ಮರೆತು ಹೋಗ್ತೇವೆ. ಪೌಲನು ಆ ಕತ್ತಲೆಯನ್ನ, ಆ ನಕ್ಷತ್ರಗಳು ಕಾಣದೇ ಇರುವುದನ್ನು ನೋಡುವಾಗ ಡಾಕ್ಟರ್ ಲೂಕ್ ಹೀಗೆ ಬರಿತಾ ಇದ್ದಾನೆ, ನಾವು ಏನಂತ ಆದ್ವಿ ಅಂದ್ರೆ ಅಂದಿನಿಂದ ನಿರೀಕ್ಷೆಯನ್ನ ಕಳೆದುಕೊಂಡವರಂತಾದ್ವಿ. ಕಳೆದು ಹೋಯ್ತು ನಮ್ಮ ನಿರೀಕ್ಷೆ. ಸೋಲು, ಇನ್ನು ಸಾವು ಹಡಗು ಹೊಡಿತದೆ, ನಮ್ಮನ್ನು ಮುಳುಗಿಸ್ತದೆ ಎಂಬ ಈ ಭಯದಲ್ಲಿ ಲೂಕನು ಬರಿತಿರುವಂತ ಈ ಪತ್ರಿಕೆಯಲ್ಲಿ ನಾವು ಮೆನ್ಷನ್ ಮಾಡೋದನ್ನ ನೋಡ್ತೇವೆ. ಆದ್ರೆ ಆ ಹಡಗಿನ ಮಧ್ಯದಲ್ಲಿ ಒಬ್ಬ ದೇವರಿಂದ ಕರೆಯಲ್ಪಟ್ಟಂತ ವ್ಯಕ್ತಿ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿ, ಅವನು ಈಗ ಹೇಳ್ತಿದ್ದಾನೆ, ನಾನು ಯಾರವನಾಗಿದ್ದೆನೋ, ನಾನು ಯಾರನ್ನ ನಾನು ಸೇವಿಸ್ತಿದ್ದೇನೋ ಆ ದೇವರಿಂದ ಬಂದಂತ ಒಬ್ಬ ದೂತನು ನನಗೆ ಈಗ ಹೇಳ್ತಾ ಇದ್ದಾನೆ. ನಾವು ಯಾರವರಾಗಿದ್ದೇವೆ ಎಂಬುದಾಗಿ ಮೊದಲು ತಿಳ್ಕೊಳ್ಬೇಕು. ನಾವು ಯಾರನ್ನ ಸೇವಿಸ್ತಿದ್ದೇವೆ ಎಂಬುದಾಗಿ ನಾವು ಮೊದಲು ತಿಳ್ಕೊಳ್ಬೇಕು. ನಾವು ಯಾರವರಾಗಿದ್ದೀವಿ? ಕರ್ತನಾದ ಯೇಸುವಿನವರಾಗಿದ್ದೀವಿ. ಕರ್ತನಾದ ಯೇಸು ನಮಗಾಗಿ ಶಿಲುಬೆ ಮೇಲೆ ತನ್ನ ಜೀವವನ್ನು ಕೊಟ್ಟು, ತನ್ನ ಪ್ರಾಣವನ್ನು ಕೊಟ್ಟು, ನಮಗಾಗಿ ರಕ್ತವನ್ನು ಸುರಿಸಿ ನಮ್ಮನ್ನ ಕ್ರಯಕ್ಕೆ ನಮ್ಮನ್ನು ತೆಗೆದುಕೊಂಡಿದ್ದಾನೆ. ಸ್ವಂತ ಮಗನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಸಾಧಾರಣ ವ್ಯಕ್ತಿಗಳಲ್ಲ, ನಾವು ದೇವರಿಂದ ಕರೆಯಲ್ಪಟ್ಟಂತವರು, ನಾವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತವರು, ನಾವು ದೇವರಿಂದ ಆರಿಸಿಕೊಂಡಂತ ಆತನ ಮಕ್ಕಳಾಗಿದ್ದೇವೆ. ನಾವು ಮೊದಲು ಯಾರವರೆಂಬುದಾಗಿ ನಾವು ತಿಳ್ಕೊಳ್ಳೋದು. ಅನೇಕ ಜನರಿಗೆ ಅವರು ಯಾರವರೆಂಬುದಾಗಿ ಸಹ ಗೊತ್ತಿರುವುದಿಲ್ಲ. ಈ ಲೋಕದಲ್ಲಿ ಅವರಿಗೊಂದು ಅಡ್ರೆಸ್ ಇರ್ತದೆ. ಏನಂತ ಹೇಳಿದ್ರೆ, ಇವರ ಮಗ, ಇವರ ಮಗ, ಇವರ ಮಗಳು, ಇದೊಂದು ಅಡ್ರೆಸ್. ಹಾಗೆ ನಮಗೊಂದು ಕೊಡಲ್ಪಟ್ಟಿದೆ, ನಾವು ಪರಲೋಕದ ಕರ್ತನ ಮಕ್ಕಳು ಎಂಬುದಾಗಿ. ನಮಗೆ ಅಪ್ಪ ತಂದೆ ಎಂಬ ಕರೆಯುವಂತ ಕೂಗನ ದೇವರು ನಮ್ಮ ಒಳಗೆ ಇಟ್ಟಿದ್ದಾರೆ. ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು, ಕರ್ತನಾದ ಯೇಸುವಿಗೆ ಸಂಬಂಧಪಟ್ಟವರು, ನಾವು ಆತನಲ್ಲಿ ಇರುವವರಾಗಿದ್ದೇವೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಯಾರವನಾಗಿದ್ದೇನೋ ಎಂಬುದಾಗಿ ನನಗೆ ಗೊತ್ತಿದೆ. ನೀವು ಕುಗ್ಗಿಸಲ್ಪಟ್ಟಂತ ಜನಾಂಗದವರಲ್ಲ, ಸೋತು ಹೋದ ದೇವರಿಗೆ ಮಕ್ಕಳಲ್ಲ, ನೀವು ಜಯವನ್ನ ಹೊಂದಿದ ಮಕ್ಕಳಾಗಿದ್ದೀರಿ. ಜಯವನ್ನ ಹೊಂದಿದ ದೇವರಿಗೆ ಮಕ್ಕಳಾಗಿದ್ದೀರಿ. ನೀವು ಯಾರವನಾಗಿದ್ದೀರಿ ಎಂಬುದಾಗಿ ಯೋಚನೆ ಮಾಡುವುದಾದರೆ ಆತನು ಸರ್ವಶಕ್ತನಾದ ದೇವರ ಮಕ್ಕಳು ನೀವು ಆಗಿದ್ದೀರಿ. ಒಂದು ಕ್ಷಣ ಸಹ ನೀವು ಹೆದರಬೇಡ್ರಿ. ಯಾಕೆಂದರೆ ನಿಮ್ಮ ಜೊತೆಯಲ್ಲಿರುವತನು ಈ ಲೋಕವನ್ನೇ ಸೃಷ್ಟಿ ಮಾಡಿದ ದೇವರು.